ನೋಡಿ RCB ಫ್ಯಾನ್ ಕಾಣಿಸ್ತದ, RCB ಅಂತ ಬರ್ದ, RCB. ಅದಲ್ಲದೆ ಮತ್ತು IPL ಕ್ರಿಕೆಟ್ ಟೀಮ್ ಹೆಸರು ಬರ್ದ ನೋಡ್ರಿ, CSK. MAN ಮ್ಯಾನ. ಎಷ್ಟು ನೀಟಾಗಿ ಮಾಡ್ಕೊಂಡು ಬಂದ ನೋಡ್ರಿ ಮೇಘರಾಜ. ಇವನ್ನೇ ನೋಡ್ರಿ ಮೇಘರಾಜ್ 8ನೇ ತರಗತಿ ಇದಾನ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು 7ನೇ ತರಗತಿಯಲ್ಲಿದ್ದೀನಿ. ಇದು ಫಸ್ಟ್ ಪೀರಿಯಡು. ನಾನು ಒಂದು ವಾರದ ಹಿಂದೆ, ಸುಮಾರು ಒಂದು 10 ದಿನದ ಹಿಂದೆ ಮಕ್ಕಳಿಗೆ ಒಂದು ಚಾಲೆಂಜ್ ಕೊಟ್ಟಿದ್ದೆ. ಪ್ರತಿದಿನ ಮನೆಗೆ ಹೋಗಿ ಒಂದು 5 ಪೇಜು ಗಟ್ಟಿ ಧ್ವನಿಯಲ್ಲಿ ಓದ್ಬೇಕಂತೇಳಿ ಒಂದು ಚಾಲೆಂಜ್ ಕೊಟ್ಟಿದ್ದೆ. ಅದೇ ರೀತಿ ಒಂದಿಷ್ಟು ಮಕ್ಕಳು ಪ್ರತಿದಿನ ಹೋಗಿ ಓದ್ಕೊಂಡು ಬಂದಿದ್ದಾರೆ. ಸೊ ಅದರ ರಿಸಲ್ಟ್ ಏನಾಗುತ್ತೆ ಅಂತ ಈಗ ನೋಡೋಣ. ಏನು ಸ್ಪಷ್ಟವಾಗಿ ಓದ್ತಾರಾ ಅಥವಾ ಓದಿಲ್ಲ ಅನ್ನೋದು ಈಗ ಅವ್ರು ಓದೋದ್ರ ಮೂಲಕ ನಮ್ಗೆ ಗೊತ್ತಾಗುತ್ತೆ. ಸೊ ಅವ್ರು ನೋಡೋಣ ಏನಾಗುತ್ತೆ ಅಂತೇಳಿ. ಗುಂಡಪ್ಪ ಯಾದಿಂದ್ರು ಮನೆಗೆ ಓದಿದೆ? ಡೈಲಿ ಓದಿದೆ? ಎಷ್ಟು ಪೇಜ್ ಓದಿದೆ? 5 ಪೇಜ್ ಓದಿ. ಯಾವಾಗ ಓದಿದೆ? 8:30 ಹಿಡಿದು 8:30 ಕುಂತರು 9 ತನಕ ಓದ್ತೀನಿ. ಅಲ್ಲಿ ರೈಟ್. ತೋರ್ಸೋಣಮ್ಮೆ. ಸಂಖ್ಯೆಗಳ ಅಭ್ಯಾಸವನ್ನು ನಿಮ್ಮ ಸುತ್ತಲಿನ ವಸ್ತುಗಳನ್ನು ಎಣಿಸುವುದರಿಂದ ಪ್ರಾರಂಭಿಸುವಿರಿ. ಈ ಉದ್ದೇಶಕ್ಕಾಗಿ ಬಳಸಿರುವ ಸಂಖ್ಯೆಗಳನ್ನು ಎಣಿಕೆ ಸಂಖ್ಯೆಗಳು ಅಥವಾ ಸ್ವಾಭಾವಿಕ ಸಂಖ್ಯೆಗಳು ಎನ್ನುತ್ತೇವೆ. ಅವುಗಳು 1, 2, 3, 4 ಸ್ವಾಭಾವಿಕ ಸಂಖ್ಯೆಗಳಿಗೆ 0 ಅನ್ನು ಸೇರಿಸಿದಾಗ ಅವು ಪೂರ್ಣ ಸಂಖ್ಯೆಗಳಾಗುತ್ತವೆ. ಆದರೆ 0, 1, 2, 3 ರೈಟ್. ಗುಡ್. ಅಂದ್ರೆ ನೀವು ಓದೋದ್ರಲ್ಲಿಂತ ನಂಗೆ ಗೊತ್ತಾಗುತ್ತೆ ನಿಮ್ಮ ಮನ್ಯಾಗ ಡೈಲಿ ಓದ್ಲಿಕತ್ತದ ಅಂತೇಳಿ. ಮತ್ತೆ ಯಾರು ಓದ್ತೀರಿ? ಅಂಕಿತ ಓದು. ತನ್ನನ್ನೇ ಹೋಲುವ ಜೀವಿಯನ್ನು ಉತ್ಪತ್ತಿ ಮಾಡುವುದು ಎಲ್ಲ ಜೀವಿಗಳ ಪ್ರಮುಖ ಲಕ್ಷಣವಾಗಿದೆ. ಈಗಾಗಲೇ 6ನೇ ತರಗತಿಯಲ್ಲಿ ನೀವು ಇದನ್ನು ಕಲಿತಿರುವಿರಿ. ಪೋಷಕ ಜೀವಿಗಳಿಂದ ಹೊಸ ಮರಿಜೀವಿಗಳು ಹುಟ್ಟುವುದಕ್ಕೆ ಸಂತಾನೋತ್ಪತ್ತಿ ಎನ್ನುವರು. ಆದರೆ ಸಸ್ಯಗಳು ಹೇಗೆ ಸಂತಾನೋತ್ಪತ್ತಿ ಮಾಡುತ್ತವೆ? ಈ ಅಧ್ಯಾಯದಲ್ಲಿ ಸಸ್ಯಗಳು. ರೈಟ್, ವೆರಿ ಗುಡ್. ಮನೆಗೆ ಓದ್ರಿ ಡೈಲಿ? ಯಾವಾಗ ಓದ್ತಿದ್ದಿ? 7 ಹಿಡಿದು 8 ತನಕ. ಹೆಂಗೆ ಅವಳಿಗೆ ಓದ್ತಿದ್ದೆ? ಜೋರಾಗಿ ಓದ್ತಿದ್ದಿ? ಜೋರು ಓದೋದು. ಅವಾಗ ಏನಂತೀರಿ ನಿಮ್ಮ ಮನ್ಯಾಗ? ಹಿಂಗೆ ಓದೋಕ್ಕೆ ಹುಡುಸಿಡೋದಲ್ಲ. ಯಾರು ಕೇಳ್ಯಾರ? ನಮ್ಮ ಮಕ್ಕಳು ಕೇಳ್ಯಾರ. ಏನ ನಿಮ್ಮ ಅಕ್ಕನ ಹೆಸರು? ವಾತ್ಸಲ. ಎಷ್ಟನೇಳ ಈ ವರ್ಷ? 10ನೇಳ. ಮತ್ತೆ ಯಾರು ಕೇಳ್ಯಾರ ನಿಂಗೆ? ನಮ್ಮ ಮಮ್ಮಿ. ಹಾಂ, ಏನಂತ ಕೇಳ್ಯಾರ? ನಮ್ಮ ಮಮ್ಮಿಗೆ ಅಡುಗೆ ಮಾಡ್ತೀವಿ. ಹಾಂ. ಹಳ್ಳಿಗೋದು ಎಲ್ಲರೂ ಮಾತಾಡ್ತಾರೆ. ಹಂಗೆ ಹೋಗ್ತೇನೆ ಅಂತ ಮಾಡ್ತಾರೆ. ನೀ ಏನಂದಿ? ಹಂಗೆ ಹೋಗೋದು. ಹೌದಾ? ಗುಂಡಪ್ಪ, ನಿಂಗೆ ಯಾರು ಕೇಳ್ಯಾರು? ಮಮ್ಮಿ ಕೇಳ್ಯಾರ. ಏನಂತ? ಹಿಂಗೆ ಕೊಡ್ಲತ್ತಿದ ನಿಂಗೆ ಮುಚ್ಚಿಡ್ದ ಅಂತ ಅಂದ್ರಿ. ನಮ್ಮ ಸೋರ ಅಂತಂದ್ರೆ ಕಳ್ಕೊಂಡು ತೋರಿ ನಾವು ಮಾತಾಡತ್ತೀವಿ ಅಂತ ಅಂದ. ಹೌದಾ? ರೈಟ್. ಓದ್ತೀರ ಉಳ್ದವ್ರು? ಮನ್ಯಾಗ ಯಾರು ಓದ್ರಿ? ಮತ್ತೆ ನಾಳೆ ಮತ್ತೆ ಕೇಳ್ತೀನಿ ನಿಮಗೆ. ರೆಡಿ ಇರಬೇಕು. ನಾ ಕೊಟ್ಟಿರೋ ಚಾಲೆಂಜು, ಬಟ್ ಎಲ್ಲರೂ ಫಾಲೋ ಮಾಡ್ಲತ್ತಾರ ಇಲ್ಲಿ ಗೊತ್ತಿಲ್ಲ. ಒಂದು 3-4 ಜನ ಆದರೂ ಫಾಲೋ ಮಾಡ್ಲಾಕತ್ತಾರೆ. ಇದು ನಾಳೆ ಈ ಸಂಖ್ಯೆ ಜಾಸ್ತಿ ಆಯ್ತು ಅಂತ ನಾನೊಂದು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೀನಿ. ಇನ್ನೊಂದು ಏನಪ್ಪ ಅಂತಂದ್ರೆ ಮಕ್ಕಳಿಗೆ ಸ್ಪಷ್ಟವಾಗಿ ಓದೋದು ಮತ್ತು ಅದು ಓದಿದ್ದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಉದ್ದೇಶದಿಂದ ನಾನು ಮಕ್ಕಳಿಗೆ ಒಂದು ಚಾಲೆಂಜನ್ನು ಕೊಟ್ಟಿದ್ದೀನಿ. ನೋಡೋಣ ನೆಕ್ಸ್ಟ್ ಯಾವ ರೀತಿ ಮಕ್ಕಳು ಓದ್ಕೊಂಡು ಬರ್ತಾರಂತ. ಈಗ ಆಲ್ರೆಡಿ ಎಲ್ಲರಿಗೂ ಒಂದೊಂದು ರೌಂಡ್ ಓದಿಸಿನಿ. ಯಾರು ಓದ್ಕೊಂಡು ಬಂದಿಲ್ಲ ಅವ್ರಿಗೆ ಸ್ವಲ್ಪ ಆಶೀರ್ವಾದನೂ ಕೊಟ್ಟಿನಿ. ಈಗ ಎಲ್ರಿಗೂ ಒಂದೇ ಸಲ ಓದ್ಸೋಕ್ಕೆ ಟ್ರೈ ಮಾಡ್ತೀನಿ. ನೋಡ್ರಿ ಯಾವ ರೀತಿ ಇರ್ತದೆ, ಯಾವ ರೀತಿ ಓದ್ತಾರೆ ನನ್ನ ಮಕ್ಕಳು ಅಂತೇಳಿ. ಹಾಂ, ಸ್ಟಾಪ್. ಹಿಂಗೆ ಹೆಂಗೆ ಮನೆಗೆ ಓದ್ಬೇಕ್ರಿ? ಜೋರ್ಸ್ ಓದ್ಬೇಕು. ಹಿಂಗೆ ಓದ್ತೀರಿ ಪಕ್ಕ? ರೈಟ್. ನಾಳೆ ಬರತ್ತನ ಮತ್ತೆ ರೆಡಿ ಆಗಿರ್ತೀರಿ? ಡನ್. ನಾಳೆ ನೋಡಮ್ಮ ಎಷ್ಟು ಮಂದಿ ರೆಡಿಯಾಗಿ ಬರ್ತೀರಂತ. ಗೈಸ್, ಇಲ್ಲಿ ನೋಡಿ, ನಾನು ದಿನಾಲು ಒಂದು 20 ಕ್ವಶನ್ಸ್ ಮೊಬೈಲಿಗೆ ವಾಟ್ಸಪ್ ಗ್ರೂಪ್ ಮಾಡಿ ಹಾಕ್ತೀನಿ. ಹೋಮ್ವರ್ಕ್ ಕ್ವಶನ್ಸ್. ಬಟ್ ಇಲ್ಲೊಂದು ಹುಡುಗಿ ಹೋಮ್ವರ್ಕ್ ಮಾಡ್ಕೊಂಡು ಬಂದಾಳೆ. ನಿನ್ನೆ ನಾ ಕೋನಗಳ ರಚನೆ ಮಾಡ್ಕೊಂಡು ಬಾ ಅಂತ ಹೇಳಿದ್ದ. ಒಂದಿಷ್ಟು 20 ಕ್ವಶನ್ ಹಾಕಿದ್ದೆ. ಈಕೆ ನೋಡಿ ಕೋನಗಳ ರಚನೆ ಮಾಡ್ಕೊಂಡು ಬಂದಾಳ. ಬಟ್ ಇದಕ್ಕೆ ಹೆಸರು ನೋಡಿ ರ್ಯಾಂಕ್ ಕೊಟ್ಟಾಳ. ONE1, SUN ಸನ್, IPS, YOU. ನಾನು ಕೊಟ್ಟಿದ್ದು ಗಣಿತ ಹೋಮ್ವರ್ಕ. ಅದರೊಳಗೆ ಇಂಗ್ಲೀಷ್ ವರ್ಡ್ಸ್ ಸುದ್ದಕ್ಕೆ ಮ್ಯಾಚ್ ಆಗಂಗೆ ಹೆಸರು ಕೊಟ್ಟಾಳೆ ಎಲ್ಲ ಕೋನಗಳಿಗೆ. ಇಲ್ಲಿ ನೋಡಿ RCB ಫ್ಯಾನ್ ಕಾಣಿಸ್ತದ, RCB ಅಂತ ಬರ್ದಾಳೆ, RCB. ಅದಲ್ಲದೆ ಮತ್ತು IPL ಕ್ರಿಕೆಟ್ ಟೀಮ್ ಹೆಸರು ಬರ್ದ ನೋಡ್ರಿ, CSK. ಮತ್ತು ನೋಡ್ರಿ LBA. ನಮ್ಮಲ್ಲಿ LBA ಅಂತಂದ್ರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತೇಳಿ ಒಂದು ಯೋಜನೆ ಅದ ನಮ್ಮ ಸರ್ಕಾರಿ ಸ್ಕೂಲ್ ಒಳಗೆ. ಅದಕ್ಕೆ LBA. ಇಲ್ಲಿ ನೋಡ್ರಿ LKG ಅಂತ. LKG UKG ಅದಲ್ಲ, ಆ ರೀತಿ LKG. ಅಂದರೆ ನಾವು ಮಕ್ಕಳ ಹತ್ರ ಕ್ರಿಯೇಟಿವಿಟಿ ನೋಡಿ ಹೆಂಗಿರುತ್ತೆ. ನಾವು ಕೊಟ್ಟಿದ್ದು ಗಣಿತ, ಬಟ್ ಇದರಲ್ಲಿ ಇಂಗ್ಲೀಷ್ ಮ್ಯಾಚ್ ಮಾಡ್ಯಾಳ, ಏನಂತಾರೆ IPLನೂ ಮ್ಯಾಚ್ ಮಾಡ್ಯಾಳ. ಎಲ್ಲ ತುಂಬ ಕ್ರಿಯೇಟಿವಿಟಿಯಾಗಿ ಹೋಮ್ವರ್ಕ್ ಮಾಡ್ಕೊಂಡು ಬಂದಾಳ. ಇಲ್ಲಿ ನೋಡ್ರಿ, ಅವ್ರ ಮನೆ ಬೆಕ್ಕಿತ್ತು ಅನ್ನಿಸ್ತದೆ. ಅದಕ್ಕೆ CAT ಕ್ಯಾಟ್, BRO ಬ್ರೋ. ಎಷ್ಟು ಚಂದ ಬರ್ಕೊಂಡು ಬಂದ ನೋಡ್ರಿ. ಎಲ್ಲರೂ ಕ್ಲಾಪ್ಸ್ ಹಾಕ್ರಿ ಅಂಕಿತಾಗ. ರೈಟ್. ಕಳ್ಬಾ
ಮತ್ತು ಇಷ್ಟು ಮಂದಿ ಒಳಗೆ ಕ್ಲಾಸ್ ಒಳಗೆ ನಾ ಹೇಳಿದ ಕರೆಕ್ಟ್ ವರ್ಕ್ ಮಾಡಕ್ಕೆ ಅಂತಂದ್ರೆ ಈಕಿನಿ ಅಂಕಿತ ಹೋಗ್ಬೇಕ್ನಿ. ಇಲ್ಲಿ ನೋಡ್ರಿ, ಇದು ಆಲ್ರೆಡಿ ಈ ಕಾಪಿ ಮುಗ್ಲಿಕ್ಕೆ ಬಂದದ್ರಿ. ಇಷ್ಟೇ ಪೇಜ್ ಉಳ್ದಾವ, ಇನ್ನು ಸ್ವಲ್ಪ ಪೇಜ್ ಉಳ್ದಾವ. ಇದು ಎಷ್ಟನೇ ಕಾಪಿ ಇದು? ಈಗ ಆಲ್ರೆಡಿ 6 ಕಂಪ್ಲೀಟ್ ಕಾಪಿ ಮುಗಿದವ್ರು ಹೋಮ್ವರ್ಕ್ ಕಾಪಿ. ಇದು 7ನೇ ಕಾಪಿ ಇದು. 6 ಮುಗಿಸಾಳ, ಇದು 7ನೇ ಕಾಪಿ ಇದೆ. ಇದು ಸುದ್ಯಕ್ಕೆ ಮುಗೀತದೆ. ಇವತ್ತು ಹೋಮ್ವರ್ಕ್ ಹಾಕ್ತೀನಿ, ಮುಗಿದದ ಆಲ್ಮೋಸ್ಟ್ ಅಲ್ಲ. ಇದು ಯಾವಾಗ ಅಂತಂದ್ರೆ 3 ತಿಂಗಳೊಳಗೆ 6 ಕಾಪಿ ಮುಗಿಸ್ಕೊಂಡ್ರಿ. 7 ಕಾಪಿ ಮುಗಿಸೋಳು. ಈಗ ಇನ್ನು 15 ದಿನ ಅದ. 15 ದಿನದಾಗ ಇನ್ನೊಂದು ಕಾಪಿ ಮುಗಿಸ್ತಾಳೆ. ನಾ ಭರವಸೆ ನನಗದ. ಮುಗಿಸ್ತಲ್ಲ ಅಂದ್ರೆ ಏನಪ್ಪ ಅಂತಂದ್ರೆ ನಾವು ಕೊಟ್ಟಿರೋ ವರ್ಕ ಕರೆಕ್ಟಾಗಿ ಡೈಲಿ ಹೋಮ್ವರ್ಕ್ ಮಾಡ್ಕೊಂಡು ಬರ್ತಾಳೆ. ಮತ್ತು ಇಡೀ ಕ್ಲಾಸ್ನಾಗ ಎಲ್ಲರೂ ನನ್ನ ಕೆದಾಗ ಲತ್ತಿ ತಿಂದಳ್ರಿ. ಈಕೆ ಅಂಕಿತ ಒಬ್ಬಕ್ಕೇ ನನ್ನ ಕೆದಾಗ ಲತ್ತಿ ತಿಂದಿಲ್ಲ ರೀ. ಯಾಕಂತಂದ್ರೆ ಹೇಳಿದ ವರ್ಕ್ ಎಲ್ಲ ಮಾಡ್ಕೊಂಡು ಬರ್ತಾಳೆ. ಗುಂಡಪ್ಪನೇ ಹೊಡ್ಸ್ಕೊಂಡಿದ್ದಿಲ್ಲ, ಅಂಕಿತ ಹೊಡ್ಸ್ಕೊಂಡಾಳ ಇಲ್ಲ. ಯಾಕಂದ್ರೆ ಹೇಳಿದ ವರ್ಕ್ ಮಾಡ್ಕೊಂಡು ಬರ್ತಾಳೆ, ಎಲ್ಲ ಹೋಮ್ವರ್ಕ್ ಮಾಡ್ಕೊಂಡು ಬರ್ತಾಳೆ. ಹಂಗಾಗಿ ಈಕೆ ಇಲ್ಲಿ ತನಕ ಕೆದಾಗ ಇನ್ನೂ ಹೊಡ್ಸ್ಕೊಂಡಿಲ್ಲ. ನೋಡಮ್ಮ ಒಂದಿನ ಬರ್ತದೇನಂತೇಳಿ. ಬರಲ್ಲ. ರೈಟ್ ನೋಡ್ರಿ, ಇಲ್ಲಿ ಇನ್ನೊಬ್ಬ ಸ್ಟೂಡೆಂಟ್ ಹೆಂಗೆ ಬರ್ಕೊಂಡು ಬಂದನ. ನಿನ್ನ 20 ಕ್ವಶನ್ ಹಾಕಿದ್ದಲ್ಲ. ಇಲ್ಲಿ ನೋಡಿ ಹೆಸರು ರ್ಯಾಂಕ್ ಕೊಟ್ಟಾನೆ. LPG ಮನ್ಯಾಗ ಸಿಲಿಂಡರ್ ಗ್ಯಾಸ್. ಇವನು LBA ಬರ್ದಾನ. ಇಲ್ಲಿ CSK, RCB, MBA ಅಂದ್ರೆ ಡಿಗ್ರಿ, ಡಬಲ್ ಡಿಗ್ರಿ, IPS, PSI. ನೋಡಿ ಎಷ್ಟು ಚಂದ ಹೆಸರು ಕೊಡ್ಕೊಂಡು ಬಂದಾರೆ ಇವ್ರು. MBS ಅಂತ, CAT ಕ್ಯಾಟ್, MAT ಮ್ಯಾಟ, DOG ಡಾಗ್, SIR ಸರ್, BAT ಬ್ಯಾಟ, MOM ಮಾಮ. ಇದು ಡಬಲ್ ಬರಬಾರ್ದು MAN ಮ್ಯಾನ. ಎಷ್ಟು ನೀಟಾಗಿ ಮಾಡ್ಕೊಂಡು ಬಂದ ನೋಡ್ರಿ ಮೇಘರಾಜ. ಇವನ್ನೇ ನೋಡ್ರಿ ಮೇಘರಾಜ್ 8ನೇ ತರಗತಿ ಇದಾನ. ಹಾಂ, ಕ್ಲಾಪ್ಸ್ ನೋಡ್ರಿ ಮೇಘರಾಜಗ. ಬಸ್ ಹೋಮ್ವರ್ಕ್ ಮಾಡ್ಕೊಂಡು ಬಂದ ನೀಟಾಗಿ, ಸ್ಪೆಷಲಾಗಿ ಒಂಥರ ಡಿಫ್ರೆಂಟಾಗಿ ಬರ್ಕೊಂಡು ಬಂದಾನೆ ಹೆಸರು. ಇದು ಗಣಿತ ಇದ್ರೆ ಇದ್ರೊಳಗೆ ಇಂಗ್ಲೀಷ್ ವರ್ಡ್ಸ್ಗಳು ಕೂಡ್ಸ್ಕೊಂಡು ಬಂದಾನ. ನೀವು ಹಂಗೆ ಮಾಡ್ಕೊಂಡು ಬಂದಿರಿ, ಬೇರೆ ಥರ ಬರ್ತೀರಿ? ರೈಟ್. ಇಲ್ಲಿ ನೋಡ್ರಿ, ನಮ್ಮ ಶಾಲೆಯೊಳಗೆ ಏನಾದರೂ ಅಗ್ನಿ ಅವಘಡ ಆದರೆ, ಅಂದರೆ ಅಡುಗೆ ಮಾಡುವಾಗ ಗ್ಯಾಸ್ ಲೀಕೇಜ್ ಆಗಿ ಬೆಂಕಿದು ಹತ್ಕೊಳ್ತು ಮಾಡ್ತು ಅಂತಂದರೆ, ಮಕ್ಕಳ ಸುರಕ್ಷತೆಗಾಗಿ ಏನು ಮಾಡ್ಯಾರ ಅಂತಂದ್ರೆ ಈ ಒಂದು ಅಗ್ನಿಶಾಮಕ ಒಂದು ಸಿಲಿಂಡರನ್ನು ಇವತ್ತೇ ಹೊಸದಾಗಿ ಖರೀದಿ ಮಾಡ್ಕೊಂಡು ಬಂದೀವಿ. ಮೊದಲು ಹಳೇದಿತ್ತು. ಆ ಹಳೇದು ಏನಾಯ್ತು ಅಂದರೆ ಭಾಳ ದಿನ ಆಗಿತ್ತು, ಅದನ್ನು ಯೂಸ್ ಮಾಡಲಾರ್ದು. ಹಾಗಾಗಿ ಅದು ಯೂಸ್ ಮಾಡೋ ಕಂಡೀಷನಲ್ಲೂ ಇರಲಿಲ್ಲ. ಹಾಗಾಗಿ ಅದನ್ನು ಚೇಂಜ್ ಮಾಡಿಬಿಟ್ಟು ಹೊಸದೊಂದು ಸಿಲಿಂಡರನ್ನು ಇವತ್ತೇ ತೊಗೊಂಡು ಬಂದಿದ್ದಾರೆ. ಮತ್ತು ಇದನ್ನು ಹೆಂಗೆ ಯೂಸ್ ಮಾಡಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಇದು ಮೊದಲು ಓಪನ್ ಮಾಡಬೇಕು, ಕಟ್ ಮಾಡಬೇಕು. ಆಮೇಲೆ ಇದು ಏನದಲ್ಲ ಪಿನ್ ಕೊಟ್ಟಾರಲ್ಲ, ಈ ಪಿನ್ನನ್ನು ಈ ರೀತಿ ಹೊರಗೆ ತೆಗೆದು ಈ ರೀತಿ ಸ್ಪ್ರೇ ಮಾಡಿದ್ರೆ ಸಾಕು, ಇದರೊಳಗಿರುವಂತಹ ಒಂದು ಗ್ಯಾಸ್ ಹೊರಗೆ ಬರುತ್ತೆ. ಇದನ್ನು ಬಳಸ್ಕೊಂಡು ನಮ್ಮ ಶಾಲೆಯಲ್ಲಿ ಇರುವಂತಹ ಏನಾದರೂ ಅಗ್ನಿ ಅವಘಡಗಳನ್ನು ನಾವು ಕಡಿಮೆ ಮಾಡ್ಬೋದು ಅಥವಾ ನಿಯಂತ್ರಿಸ್ಬೋದು.